ತೆರೆ ಮರೆಯಲ್ಲೇ ಡಿ.ಕೆ. ಶಿವಕುಮಾರ್ಗೆ ಚೆಕ್ಮೇಟ್ ಇಟ್ರ ಸತೀಶ್ ಅನ್ನೋ ಪ್ರಶ್ನೆ ಬರುತ್ತೆ. ನಾನು ರೇಸ್ನಲ್ಲಿ ಇಲ್ಲ ಅಂತ ಹೇಳಿ ದೀಪಾವಳಿಗೆ ಶಾಕ್ ಕೊಟ್ರ. ಈ ಸ್ಟೇಟ್ಮೆಂಟ್ ಯಾಕೆ ಸಿದ್ದರಾಮಯ್ಯ ಅವರ ಮಗನ ಬಾಯಿಂದ ಬಂತು? 1 ವರ್ಷದ ಹಿಂದಿನಿಂದಲೇ ರೇಸ್ನಲ್ಲಿ ಇಲ್ಲ ಅಂತ ಹೇಳಿದ್ರು ಸತೀಶ್ ಜಾರಕಿಹೊಳಿ ಅವರು. ಅಂದ್ರೆ ಪ್ರಸ್ತಾಪ ಮಾಡಿದ್ರು, ನಾನು ಕೂಡ ಸಿಎಂ ಆಕಾಂಕ್ಷಿ ಅಂತ. ಅದಾದ್ಮೇಲೆ ಇಲ್ಲ ನಾನು ರೇಸ್ನಲ್ಲಿ ಇಲ್ಲ ಅಂತ ಹೇಳಿದ್ರು. ಬಟ್ ಈಗ ಸಡನ್ ಚೇಂಜ್. ಇದನ್ನ ಸತೀಶ್ ಅವರು ಮಾತಾಡಿಲ್ಲ, ಸತೀಶ್ ಜಾರಕಿಹೊಳಿ ಹೇಳಿಲ್ಲ. ಬದಲಾಗಿ ಸತೀಶ್ ಜಾರಕಿಹೊಳಿ ಅವರು ಇದ್ದಂತಹ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಅವರ ಮಗ ಇದನ್ನ ಪ್ರಸ್ತಾಪ ಮಾಡಿದ್ದಾರೆ. ಮೂಲಗಳ ಪ್ರಕಾರ ಸಿಎಂ ಹುದ್ದೆಗೆ ಪರೋಕ್ಷ ಕಸರತ್ತು ನಡೆಸಲಾಗ್ತಾ ಇದೆ ಅಂತ ಮಾಹಿತಿ. ಸಿದ್ದರಾಮಯ್ಯ ಬಳಿಕ ಅಹಿಂದ ನಾಯಕ ಅಂತಲೇ ಬಿಂಬಿತವಾಗಿದ್ದಾರೆ ಸತೀಶ್ ಜಾರಕಿಹೊಳಿ. ಪಕ್ಷದ ಎಲ್ಲ ನಾಯಕರನ್ನ ವಿಶ್ವಾಸಕ್ಕೆ ತಗೊಂಡು ಹೋಗುವ ಸಾಮರ್ಥ್ಯ ಇದೆಯಾ ಅಂದ್ರೆ ಹೌದು. ಈಗಾಗಲೇ ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರಾಬಲ್ಯತೆಯನ್ನ ಹೊಂದಿದ್ದಾರೆ. ಕುರ್ಚಿಗಾಗಿ ಕಸರತ್ತನ್ನು ಕೂಡ ಡಿ.ಕೆ. ಶಿವಕುಮಾರ್ ಅವರು ನಡೆಸ್ತಾ ಇರುವಾಗ ಸತೀಶ್ ಅವರು ಇದಕ್ಕೆ ಟಾಂಗ್ ಕೊಟ್ರ ಅನ್ನೋ ಪ್ರಶ್ನೆ ಇದೆ. ವಾಲ್ಮೀಕಿ ಸಮುದಾಯದ ಪ್ರಬಲ ನಾಯಕ ಸತೀಶ್ ಜಾರಕಿಹೊಳಿ. ಸಿದ್ದರಾಮಯ್ಯ ನಂತರ ಅಹಿಂದ ನಾಯಕತ್ವದಲ್ಲಿ ಜಾರಕಿಹೊಳಿ ಅವರು ಮುಂಚೂಣಿಯಲ್ಲಿ ಕಾಣಿಸ್ಕೊಳ್ತಾರೆ. ತುಂಬಾ ಸಿಂಪಲ್ ರಾಜಕೀಯಕ್ಕೆ ಫೇಮಸ್ ಆಗಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಹೇಗಿರುವಾಗ ಸಿದ್ದರಾಮಯ್ಯ ಅವರ ಮಗ ಯತೀಂದ್ರ ಕೊಟ್ಟಂತಹ ಸ್ಟೇಟ್ಮೆಂಟ್ ಮುಂದಿನ ಸಿಎಂ ಇವ್ರು ಆಗ್ತಾರೆ ಅಂತನಾ, ಅಥವಾ ನಮ್ಮ ತಂದೆ ಅಹಿಂದ ನಾಯಕ ಅಲ್ವಾ ಅವರನ್ನ ರೀಪ್ಲೇಸ್ ಮಾಡೋದು ಸತೀಶ್ ಜಾರಕಿಹೊಳಿ ಅಂತನಾ? ಎರಡರಲ್ಲಿ ಯಾವ್ದರ್ಥ? ಅಹಿಂದ ನಾಯಕನಾಗಿ ಮುಂದುವರಿತಾರ ಸಿದ್ದರಾಮಯ್ಯ ಅವರ ಜಾಗಕ್ಕೆ ಇವ್ರು ಬರ್ತಾರ, ಅಥವಾ ಸಿಎಂ ಸ್ಥಾನವನ್ನ ಬದಲಾಯಿಸಬೇಕಾದ್ರೆ ಅಲ್ಲಿಗೆ ಸತೀಶ್ ಅವ್ರು ಬರ್ತಾರಾ? ಇಲ್ಲ ಅದನ್ನ ನಾವು ಬಿಟ್ಟಿದ್ವಿ, ಬಹಳ ಸಾಧ್ಯ ಬಿಟ್ಟದು. ಈಗಿಲ್ಲ ಎಲ್ಲ ಪ್ರಶ್ನೆ ಇಲ್ಲ. ಸುಮಾರು 1 ವರ್ಷ ಹಿಂದೆ ಬಿಟ್ಟಿದ್ವಿ, ಅದು ಈಗಿಲ್ಲ. ಅದು ಯಾವ್ದ್ರೆ ಅದನ್ನ ರೈಟ್ ಪರ್ಸನ್ ಕೇಳಿದ್ರೆ ರೈಟ್ ಉತ್ತರ ನಿಮ್ಗೆ ಸಿಗೋದು. ಈಗ ನಮ್ಮ ಕೇಳಿದ್ರೆ ನಾವೇನು ಹೇಳೋದು? ಈಗ ಹೌದು, ನಮ್ಮ ಪಕ್ಷದಲ್ಲಿ ಇದೀವಿ ಕರೆಕ್ಟ್. ಆದರೆ ಅದಕ್ಕೆ ಉತ್ತರ ಕೊಡೋದಂತ ಸ್ಥಾನದಲ್ಲಿ ನಾವಿಲ್ಲ. ನಿಮ್ಮ ಊರು ಅಥವಾ ನಿಮ್ಮ ಹೆಸರು ಬಹಳ ದೊಡ್ಡ ಮಟ್ಟದ ಸೌಂಡ್ ಮಾಡ್ತಾ ಇರುವಂತ. ಇಲ್ಲ ನಾವು ಇಲ್ಲವೇ ಇಲ್ಲ, ಹೇಳಿದ್ವಿ ಮುಂಚೆನೇ ಹೇಳಿದ್ವಿ, ಅದ್ರದ್ದು ನಮ್ದು ಇಲ್ಲವೇ ಇಲ್ಲ ಅಂತ. ಇಲ್ಲ ನಾವು ಹೇಳಿದ್ವಿ, ಅದಕ್ಕೆ ಕಾರಣಗಳಿರ್ಬೋದು, ಇರದೇ ಇರ್ಬೋದು. ನಾವು ಈಗ ಇಲ್ಲ ಆಕಾಂಕ್ಷಿಗಳಲ್ಲ ಅಂತ ಹೇಳಿದ್ವಿ, ಮುಂಚೆನೇ ಹೇಳಿದ್ವಿ. ಅದ್ರ ಪ್ರಶ್ನೆ ಅಲ್ಲ, ಚರ್ಚೆನೇ ಇಲ್ಲ. ಅದು ಜಾರಕಿಹೊಳಿ ಅವರು ಕೂಡ ಸಿಎಂ ರೇಸ್ ನಲ್ಲಿದ್ದಾರೆ. ಇಲ್ಲ ಅದನ್ನ ನಾವು ಬಿಟ್ಟಿದ್ವಿ, ಬಹಳ ಸಾಧ್ಯ ಬಿಟ್ಟದು. ಈಗಿಲ್ಲ ಎಲ್ಲ ಪ್ರಶ್ನೆ ಇಲ್ಲ. ಸುಮಾರು 1 ವರ್ಷ ಹಿಂದೆ ಬಿಟ್ಟಿದ್ವಿ, ಅದು ಈಗಿಲ್ಲ. ಅದು ಚೇಂಜ್ ಆಗುವ ಲಕ್ಷಣಗಳು ಇದೆಯೋ ನಿಮ್ಮ ಪಾರ್ಟಿ? ಯಾವ್ದ್ರೆ ಸಿಎಂ ಸ್ಥಾನ ಚೇಂಜ್ ಆಗುವ ಲಕ್ಷಣಗಳಿದೆಯಾ? ಅದನ್ನ ರೈಟ್ ಪರ್ಸನ್ ಕೇಳಿದ್ರೆ ರೈಟ್ ಉತ್ತರ ನಿಮ್ಗೆ ಸಿಗೋದು. ಈಗ ನಮ್ಮ ಕೇಳಿದ್ರೆ ನಾವೇನು ಹೇಳೋದು? ಈಗ ಹೌದು, ನಮ್ಮ ಪಕ್ಷದಲ್ಲಿ ಇದೀವಿ ಕರೆಕ್ಟ್. ಆದರೆ ಅದಕ್ಕೆ ಉತ್ತರ ಕೊಡೋದಂತ ಸ್ಥಾನದಲ್ಲಿ ನಾವಿಲ್ಲ. ಯಾಕಂದ್ರೆ ಪೊಲಿಟಿಕಲಿ ನಿಮ್ಮ ಊರು ಅಥವಾ ನಿಮ್ಮ ಹೆಸರು ಬಹಳ ದೊಡ್ಡ ಮಟ್ಟದ ಸೌಂಡ್ ಮಾಡ್ತಾ ಇರುವಂತ. ಇಲ್ಲ ನಾವು ಇಲ್ಲವೇ ಇಲ್ಲ, ಹೇಳಿದ್ವಿ ಮುಂಚೆನೇ ಹೇಳಿದ್ವಿ, ಅದ್ರದ್ದು ನಮ್ದು ಇಲ್ಲವೇ ಇಲ್ಲ ಅಂತ. ಇಲ್ಲ ನಾವು ಹೇಳಿದ್ವಿ, ಅದಕ್ಕೆ ಕಾರಣಗಳಿರ್ಬೋದು, ಇರದೇ ಇರ್ಬೋದು. ನಾವು ಈಗ ಇಲ್ಲ ಆಕಾಂಕ್ಷಿಗಳಲ್ಲ ಅಂತ ಹೇಳಿದ್ವಿ, ಮುಂಚೆನೇ ಹೇಳಿದ್ವಿ. ಅದ್ರ ಪ್ರಶ್ನೆ ಅಲ್ಲ, ಚರ್ಚೆನೇ ಇಲ್ಲ. ಅದು ಜಾರಕಿಹೊಳಿ ಅವರು ಕೂಡ ಸಿಎಂ ರೇಸ್ ನಲ್ಲಿದ್ದಾರೆ. ಇಲ್ಲ ಅದನ್ನ ನಾವು ಬಿಟ್ಟಿದ್ವಿ, ಬಹಳ ಸಾಧ್ಯ ಬಿಟ್ಟದು. ಈಗಿಲ್ಲ ಎಲ್ಲ ಪ್ರಶ್ನೆ ಇಲ್ಲ.